ಅದನ್ನಲ್ಲೂ ಸಹ ನಮ್ಮ ರಾಜ್ಯದ್ದೇ ಆದಂಥ ಜಂಬೋ ದ್ರಾಕ್ಷಿ, ಇದು ಸೀಡ್ಲೆಸ್, ಇದು ತುಂಬ ಚೆನ್ನಾಗಿದೆ. ಅದೇ ರೀತಿ ಎಲ್ಲ ನಮ್ಮ ರಾಜ್ಯದಲ್ಲಿ ಬೆಳೆಯುವಂಥ ಬೆಳೆಗಳಿಲ್ಲಿರೋವಂಥದ್ದು. ಇದರ ಜೊತೆಯಲ್ಲಿ ಇವತ್ತು ನಮ್ಮ ಸರ್ಕಾರದ ವತಿಯಿಂದ 10 ಟನ್ನು 2 ಕೋಲ್ಡ್ ಸ್ಟೋರೇಜ್ಗಳನ್ನ ಇವತ್ತು ನಮ್ಮ ಸರ್ಕಾರದಿಂದ ಕೊಟ್ಟಿದ್ದೇವೆ. ಅದನ್ನು ಸಹ ಉದ್ಘಾಟನೆ ಮಾಡಿದ್ದೇನೆ. ಕೋಲ್ಡ್ ಸ್ಟೋರೇಜು ಇವತ್ತು ನಮ್ಮ ರೈತರಿಗೆ ಸ್ಥಳೀಯವಾಗಿ ಬೆಂಗಳೂರು ನಗರದ ಸುತ್ತಮುತ್ತಲು ಬೆಳೆಯುವಂಥ ಬೆಳೆಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ 2 ಕೋಲ್ಡ್ ಸ್ಟೋರೇಜ್ಗಳನ್ನ ಇವತ್ತು ಉದ್ಘಾಟನೆ ಆಗಿದೆ. ಇದೇ ಥರ ಕೋಲ್ಡ್ ಸ್ಟೋರೇಜ್ಗಳು ಮುಂದಿನ ದಿನಗಳಲ್ಲಿ ಭಾಳಷ್ಟು ಕಡೆ ಮಾಡಬೇಕಾಗಿದೆ. ಯಾಕಂದರೆ ರೈತರ ಬೆಳೆನ ರಕ್ಷಣೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಲಾಭ ಬರೋಂಥ ಸಂದರ್ಭದಲ್ಲಿ ಅದನ್ನು ಮಾರಾಟ ಮಾಡ್ಕೊಳ್ತಾರೆ. ರೈತರ ಹಿತದೃಷ್ಟಿಯಿಂದ ಕೋಲ್ಡ್ ಸ್ಟೋರೇಜ್ಗಳ ಅವಶ್ಯಕತೆ ತುಂಬ ಇದೆ. ನಮ್ಮ ಸರ್ಕಾರ ಇದ್ರ ಬಗ್ಗೆ ಭಾಳ ಗಮನ ಹರಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕೋಲ್ಡ್ ಸ್ಟೋರೇಜ್ಗಳು ಮಾಡೋಂಥ ಆಲೋಚನೆ ಸರ್ಕಾರದ ಮುಂದೆ ಇದೆ. ಸರ್, ಇವಾಗ ರೈತರು ಒಂದು ಸಂಕಷ್ಟದಲ್ಲಿದ್ದಾರೆ, ಕೋವಿಡಿಂದ ಕೂಡ ತತ್ತರಿಸಿದ್ದಾರೆ. ಸೊ ಅವ್ರಿಗೆ ಇವಾಗ ತುಂಬ ಲಾಸ್ನಲ್ಲಿದ್ದಾರೆ. ಈಗಾಗಲೇ ನಮ್ಮ ಸರ್ಕಾರ ಕೋವಿಡ್ ಇರ್ಬೋದು, ಮಳೆ ಪರಿಹಾರ ಇರ್ಬೋದು, ಇದಕ್ಕೆಲ್ಲನೂ ಸಹ ಸಹಾಯಧನ ಕೊಡ್ತಾನೆ ಬರ್ತಾಯಿದೆ. ರೈತರನ್ನ ಯಾವತ್ತೂ ಎಂಥ ಪರಿಸ್ಥಿತಿಯಲ್ಲಿ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ರೈತರ ಜೊತೆ ನಮ್ಮ ಸರ್ಕಾರ ಇದೆ, ನಮ್ಮ ಮುಖ್ಯಮಂತ್ರಿಗಳು, ನಾವೆಲ್ಲರೂ ಸಹ ರೈತರ ರಕ್ಷಣೆಗೆ ಆಯಾ ಕಾಲಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ನಾವು ಕ್ರಮ. ಸರ್, ರೈತರು ಅಷ್ಟೇ ಅಲ್ಲ, ಇವಾಗ ಹಾಪ್ಕಾಮ್ಸಲ್ಲೂ ಕೂಡ ಏನು ಸೇಲ್ ಆಗ್ತಾ ಇಲ್ಲ, ತುಂಬ ಕಮ್ಮಿ ಸೇಲ್ ಆಗ್ತಾ ಇಲ್ಲ, ಯಾವುದೇ ರೀತಿಯಾದ ಪ್ರಾಫಿಟ್ ಇಲ್ಲ, ಏನು ಆಗ್ತಾ ಇಲ್ಲ. ಇವತ್ತು ಹೊರಭಾಗದಿಂದ ಅಂದರೆ ಬೇರೆ ಭಾಗಗಳಿಂದ ಬಂದು ಮಾಲ್ಗಳಿರ್ಬೋದು, ಖಾಸಗಿ ವ್ಯಕ್ತಿಗಳು ಕೆಲವು ಈ ನಮ್ಮ ಹಾಪ್ಕಾಮ್ಸ್ ಬೆಳೆ ಅಂದರೆ ರೈತರ ಬೆಳೆಗಳನ್ನ, ತೋಟಗಾರಿಕೆ ಬೆಳೆಗಳಿಗೆ ಅದನ್ನು ವ್ಯಾಪಾರ ದೃಷ್ಟಿಯಲ್ಲಿ ಅವ್ರದ್ದೇ ಆದಂಥ ಒಂದು ರೀತಿಯಲ್ಲಿ ವ್ಯಾಪಾರಗಳು ಮಾಡ್ತಾಯಿದ್ದಾರೆ. ಅದಕ್ಕೆ ಸರಿಸಮವಾಗಿ ನಾವು ಸಹ ಮಾಡಬೇಕಾಗಿದೆ. ಹಾಪ್ಕಾಮ್ಸು ಇದನ್ನು ಅಪ್ಗ್ರೇಡ್ ಮಾಡೋದಕ್ಕೆ, ಮೇಲ್ದರ್ಜೆಗೆ ಕೊಂಡೊಯ್ಯೋದಕ್ಕೆ ಈಗಾಗಲೇ ಈ ಬಡ್ಜೆಟಲ್ಲಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ. ಒಂದು 100 ಕಡೆ ನಾವು ಸಹ ಕೋಲ್ಡ್ ಸ್ಟೋರೇಜ್ ಜೊತೆಯಲ್ಲಿ ಹಾಪ್ಕಾಮ್ಸ್ನ ಅಪ್ಗ್ರೇಡ್ ಮಾಡೋದಕ್ಕೆ ಚಾಲನೆ ಕೊಡೋದಕ್ಕೆ ಈ ಬಡ್ಜೆಟಲ್ಲಿ ಮುಖ್ಯಮಂತ್ರಿಗಳಿಗೆ ನಾನು ಬೇಡಿಕೆ ಸಲ್ಲಿಸಿದ್ದೀನಿ. ಅದು ಬಂದಾಗ ಖಾಸಗಿ ವ್ಯಕ್ತಿಗಳು ಏನು ವ್ಯಾಪಾರ ಮಾಡ್ತಾಯಿದ್ದಾರೆ ಅದಕ್ಕೆ ಸರಿಸಮವಾಗಿ ನಿಲ್ಲೋವಂಥದಕ್ಕೆ ನಮಗೂ ಅವಕಾಶ ಆಗುತ್ತೆ. ಆ ರೀತಿ ಬೆಳೆದಾಗ ಹಾಪ್ಕಾಮ್ಸು ಬೆಳೆಗೆ ಲಾಭವೂ ಬರುತ್ತೆ ಮತ್ತು ರೈತರಿಗೂ ಒಳ್ಳೆಯದಾಗತ್ತೆ. ಅದನ್ನು ಹೆಚ್ಚು ಲಾಭದಾಯಕವಾಗಿ ಬರೋದಕ್ಕೆ ಎಲ್ಲ ಆಲೋಚನೆಯನ್ನು ಸರ್ಕಾರ ಮಾಡ್ತಾರೆ. ಟೊಮೊಟೊ ಬೆಲೆ ಕುಸಿದಿರೋಂಥ ಸಂದರ್ಭದಲ್ಲಿ ಇವತ್ತು ನಾವೇನು ಉದ್ಘಾಟನೆ ಮಾಡಿದ್ದೀವಿ ಕೋಲ್ಡ್ ಸ್ಟೋರೇಜ್ನ, ಈ ರೀತಿ ಬೆಲೆ ಕುಸಿದಾಗ ಆ ರೈತರ ಬೆಳೆ ಟೊಮೊಟೊ ಬೆಳೆನ ರಕ್ಷಣೆ ಮಾಡೋದಕ್ಕೆ ನಾವು ಕೋಲ್ಡ್ ಸ್ಟೋರೇಜ್ಗಳನ್ನ ಮಾಡ್ತಾಯಿರೋದು. ಬೆಲೆ ಬಂದಾಗ ಮಾರಾಟ ಮಾಡ್ತೀವಿ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಬೆಂಗಳೂರು ಹಾಪ್ಕಾಮ್ಸ್ ಲಾಲ್ಬಾಗ್ನಲ್ಲಿರ್ತಕ್ಕಂಥ ಬೆಂಗಳೂರು ಹಾಪ್ಕಾಮ್ಸ್ ಇಲ್ಲಿ ಇದು ದ್ರಾಕ್ಷಿ ಮೇಳ ಇವತ್ತಿಂದ ವಿದ್ಯುಕ್ತವಾಗಿ ಆರಂಭಗೊಂಡಿದೆ. ಶಾಸಕರಾದಂಥ ಉದಯ ಗರುಡಾಚಾರ್ ಇವತ್ತು ಈ ಮೇಳಕ್ಕೆ ಚಾಲನೆ ಕೂಡ ನೀಡಿದ್ದಾರೆ. ಈ ಕುರಿತಂತೆ ಮತ್ತು ಜೊತೆಗೆ ಸಚಿವರು ಕೂಡ, ತೋಟಗಾರಿಕೆ ಸಚಿವರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದು ಅವರು ಕೂಡ ಇದು ಚಾಲನೆ ಕೊಟ್ಟಿದ್ದಾರೆ. ಅಧ್ಯಕ್ಷರಾಗಿರ್ತಕ್ಕಂತಹ ದೇವರಾಜ್ ಅವರು ಈ ಮೇಳದ ಕುರಿತು ನಮ್ಮ ವಾಹಿನಿಯೊಂದಿಗೆ ಮಾಹಿತಿನ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ದೇವರಾಜ್ ಅವರು. ನಮಸ್ತೆ ಮೀಡಿಯಾ ಮಿತ್ರರಿಗೂ. ಈ ಒಂದು ನಮ್ಮ ತೋಟಗಾರಿಕಾ ಬೆಳೆಗಾರ ಸಂಸ್ಥೆ, ಇದು ರೈತ ತೋಟಗಾರಿಕಾ ಬೆಳೆಗಾರ ಸಂಸ್ಥೆ. ಇದು ಈ ಒಂದು ಪ್ರತಿ ವರ್ಷದಂತೆ ನಾವು ಹಾಪ್ಕಾಮ್ಸ್ನಲ್ಲಿ ಒಂದು ಋತುಮಾನದ ಪ್ರಕಾರ ಏನೇನು ಈಗ ಸೀಸನ್ನು ಕಲ್ಲಂಗಡಿ, ದ್ರಾಕ್ಷಿ, ಮುಂದಿನ ಸೀಸನ್ನು ಹಲಸು, ಮಾವು, ಈ ಥರ 2 ಒಂದು ಮೇಳಗಳನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ಈ ಸಾರಿ ಒಳ್ಳೆ ಉತ್ತಮವಾದಂಥ ಕ್ವಾಲಿಟಿ ಇರೋಂಥ ದ್ರಾಕ್ಷಿ ಒಂದು 10-12 ವೆರೈಟಿ ಬಂದಿದೆ. ನಾವು ಗ್ರಾಹಕರಿಗೆ, ಬೆಂಗಳೂರು ಜನಕ್ಕೆ ಒಳ್ಳೆ ಉತ್ತಮವಾದ ದರದಲ್ಲಿ, ಒಳ್ಳೆ ಉತ್ತಮವಾದ ರುಚಿ ಇರತಕ್ಕಂಥ ಹಣ್ಣನ್ನು ರೈತರಿಂದ ನೇರವಾಗಿ ತಗೊಂಡು ಗ್ರಾಹಕರಿಗೆ ತಲುಪಿಸೋ ಅಂಥ ಒಂದು ಸೇತುವೆ ಕೆಲಸ ಮಾಡ್ತಾಯಿದ್ವಿ.
ಸೇತುವೆಯಾಗಿ ನಾವು ಹಾಪ್ಕಾಮ್ಸು ಇದ್ದೀವಿ. ಗ್ರಾಹಕರಿಗೂ ಒಳ್ಳೆಯದಾಗಬೇಕು, ರೈತರಿಗೂ ಒಳ್ಳೆಯದಾಗಬೇಕು. ಈಗ ಯಥೇಚ್ಛವಾಗಿ ಈ ಸಾರಿ ಮಳೆಗಳಾಗಿರೋದ್ರಿಂದ ಕ್ರಾಪೂ ಕೆಲವು ಒಂದು ವೆರೈಟೀಸು ಕಡಿಮೆ ಆಗಿದೆ. ಅದಕ್ಕೋಸ್ಕರ ನಾವು ಈಗ ಫೆಬ್ರವರಿಯಲ್ಲಿ ಮಾಡಬೇಕಾಯಿತು, ಈಗ ಮಾಡ್ತಾಯಿದ್ದೀವಿ. ಒಂದು ಮೇಳ ಮಾಡೋ ಉದ್ದೇಶ ಉತ್ತಮವಾದ ಐಟಮ್ಮು, ಒಳ್ಳೆ ಕ್ವಾಲಿಟಿ ಇರೋವಂಥದ್ದು. ಬಿಜಾಪುರ, ಬಾಗಲಕೋಟೆ, ಅಥಣಿ, ಗದಗು ಈ ಕಡೆ ಉತ್ತಮವಾದ ರೈತರು ಒಳ್ಳೆ ಕ್ವಾಲಿಟಿ ಆಗಿ ಬೆಳೀತಾರೆ. ಅದರಿಂದ ಆ ಸೀಸನ್ ಬಂದಾಗ ನಾವು ಇಲ್ಲೊಂದು ಮೇಳ ಮಾಡಿದೆ. ಬೆಂಗಳೂರು ಜನಕ್ಕೆ ಒಂದು ಒಳ್ಳೆಯ ನಮಗೆ ನೇರವಾಗಿ ರೈತರೇ ಬರೋದು, ಅಲ್ಲಿಂದನೂ ಒಳ್ಳೆ ಉತ್ತಮವಾದ ಹಣ್ಣು ಸಪ್ಲೈ ಕೊಟ್ಟಂಥ ಒಂದು ಕೆಲಸ ಮಾಡ್ದಂಗೆ ಆಗುತ್ತೆ ಬೆಂಗಳೂರಿನ ಗ್ರಾಹಕರಿಗೆ. ಹಾಗೆಯೇ ಕಲ್ಲಂಗಡಿ ಈಗ ಸೀಸನ್ ಬೇಸಿಗೆಯಲ್ಲಿ ರಾಜ. ಅದು ಒಳ್ಳೆ ನೀರಿನಂಶ ಇರೋವಂಥ ಒಂದು ನೀರಿನಂಶ ಇರೋವಂಥ ಒಂದು ಹಣ್ಣು ಅಂದರೆ ಕಲ್ಲಂಗಡಿ. ಅದು ಜೀರ್ಣಕ್ರಿಯೆಗೆ ಎಲ್ಲದಕ್ಕೂ ಒಂದು ಒಳ್ಳೆಯ ಸಹಾಯ ಆಗುತ್ತೆ. ಈ ಬೇಸಿಗೆಯಲ್ಲಿ ನೀರಿನ ದಾಹ ಯಥೇಚ್ಛವಾಗಿರುತ್ತೆ ಜನಕ್ಕೆ. ಕಲ್ಲಂಗಡಿ ತಿಂದಾಗ ಎಷ್ಟೋ ಮೈಗೆ ನೀರಿನಂಶ ಒದಗಿಸ್ಕೊಡುತ್ತೆ ಅದು. ಅದರಿಂದ ಕಲ್ಲಂಗಡಿನೂ ನಾವು ಮೇಳದಲ್ಲಿ ಒಂದು ಆಯೋಜಿಸ್ಕೊಂಡಿದ್ದೀವಿ. ಈ ವಾಹಿನಿ ಮುಖಾಂತರ ತಮ್ಮಲ್ಲಿ ವಿನಂತಿ ನಿಮ್ಮಲ್ಲಿ ಕೇಳ್ಕೊಳೋದು ಏನಂದರೆ, ಗ್ರಾಹಕರಿಗೆ ಈ ಹಾಪ್ಕಾಮ್ಸ್ ಬಗ್ಗೆ ಹೆಚ್ಚೆಚ್ಚಾಗಿ ಒಂದು ಪ್ರಚಾರ ಮಾಡಿ. ಈ ಒಂದು ಹಾಪ್ಕಾಮ್ಸು ಗ್ರಾಹಕರಿಗೋಸ್ಕರ ಇರುವಂಥದ್ದು. ರೈತರು ಗ್ರಾಹಕರು ಏನಾದರೂ ಒಂದು 2 ರೂಪಾಯಿ ಹೆಚ್ಚಿಗೆ ಕೊಟ್ರೇನೂ ನಾವೊಂದು ಉತ್ತಮವಾದ ಗುಣಮಟ್ಟಕ್ಕೆ ರೈತರಿಗೆ ನೇರವಾಗಿ 2 ರೂಪಾಯಿ ಹೆಚ್ಚಿಗೆ ಕೊಟ್ಟು ನಾವು ಖರೀದಿ ಮಾಡೋವಂಥದ್ದು. ನಾವು ಕಡಿಮೆ ಲಾಭ ಇಟ್ಟು ಈ ಮೇಳ ಮಾಡೋವಂಥ ಉದ್ದೇಶನೇ ಕಡಿಮೆ ಲಾಭ ಮಾಡಿ ಗ್ರಾಹಕರಿಗೆ ಒಳ್ಳೆ ಸೀಸನ್ ವೈಸು ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶದಿಂದನೇ ಮಾಡಿಕೊಂಡು ವರ್ಷದ ಮೇಲ್ಪಟ್ಟಾಗಿದೆ ಈ ಸಂಸ್ಥೆ. ಸನ್ಮಾನ್ಯ ನಮ್ಮ ಮರಿಗೌಡರು ಈಗಿಲ್ಲ, ಅವರು ಹಾಕಿದಂಥ ತಳಾದಿ ಇದು, ಅವರು ಹುಟ್ಟಾಕಿದಂಥ ಸಂಸ್ಥೆ. ಅವರು ಈ ಸಂಸ್ಥೆಯ ರೂವಾರಿಗಳು. ಅವರು ಒಂದು ಕೊಡುಗೆ ರೈತರಿಗೆ ಅಪಾರವಾದ್ದು. ಅದರಿಂದ ನಾವು ಈ ಒಂದು ಸಂಸ್ಥೆನ ಇದುವರೆಗೂ 60 ವರ್ಷ ಆದ್ರೂ ಉಳ್ಕೊಂಡು ಬಂದಿದೆ ಅಂದರೆ ಮರಿಗೌಡರು ಹಾಕ್ಕೊಟ್ಟಂಥ ಒಂದು ಬುನಾದಿ. ನಾವು ಇವತ್ತು ಈ ಸಂಸ್ಥೆಯಲ್ಲಿ ಇಷ್ಟರ ಮಟ್ಟಿಗೆ ಎಲ್ಲ ಇಷ್ಟೊಂದು ಬಿಸ್ನೆಸ್ ಕಾಂಪಿಟೇಷನ್ ಇರೋವಾಗ್ಲೂ ನಾವು ಇದುವರೆಗೂ ನಮ್ಮ ಗ್ರಾಹಕರು ಹಾಪ್ಕಾಮ್ಸ್ನೇ ಒಂದು ರೂಢಿ ಮಾಡ್ಕೊಂಡಿದ್ದಾರೆ ಬೆಂಗಳೂರಿನ ಜನ. ಕೆಲವರು ಹಾಪ್ಕಾಮ್ಸ್ ಬಿಟ್ಟು ಎಲ್ಲೂ ಪರ್ಚೇಸ್ ಮಾಡಲ್ಲ. ಅವ್ರಿಗೆ ನಾವು ಈಗ ಆನ್ಲೈನಲ್ಲಿ ಬಿಲ್ಲಿಂಗು ಸ್ಕೇಲಲ್ಲೇ ಬಿಲ್ ಬರೋ ಥರನೂ ಮಾಡಿದ್ದೀವಿ. ಪಾರದರ್ಶಕವಾಗಿರಬೇಕು. ಒಂದು ತೂಕ ಹಾಕಿದ ತಕ್ಷಣ ಅದರ ರೇಟು ಅಲ್ಲೇ ನಾವು ಇಲ್ಲೇ ಬೆಳಗ್ಗೆ 6:30 7 ಗಂಟೆಗೆಲ್ಲ ಪುಷ್ ಮಾಡಿಬಿಡ್ತೀವಿ ಸ್ಕೇಲ್ಗಳಿಗೆ. ಗ್ರಾಹಕರಿಗೆ ಟ್ರಾನ್ಸ್ಪರೆನ್ಸಿ ಇರಬೇಕು, ಅವ್ರಿಗೊಂದು ನಂಬಿಕೆ ಬರಬೇಕು ಅಂತ. ಹಾಗಾಗಿ ನಾವು ಈ ಒಂದು ಋತುಮಾನದ ಪ್ರಕಾರ ಮೇಳಗಳು ಮಾಡ್ಕೊಳ್ತಾ ಬರ್ತಾಯಿದ್ವಿ. ಸರ್, ಮೇಳ ಎಷ್ಟು ದಿನ ನಡೀತದೆ? ಸರ್ ಮೇಳ ಒಂದು 10ನೇ ತಾರೀಕುವರೆಗೂ ನಡೆಯುತ್ತೆ. ಇದು ಏನೇನು ರಿಯಾಯಿತಿ ವಿಶೇಷವಾಗಿ ಸರ್? ಎಲ್ಲ ಹಣ್ಣು, ದ್ರಾಕ್ಷಿ ಎಲ್ಲ ವೆರೈಟೀಸ್ಗೂ 5% ಡಿಸ್ಕೌಂಟು ಬಲ್ಕಾಗಿ ಕೊಟ್ಬಿಟ್ಟಿದ್ವಿ. ಏನೇನು ವೆರೈಟೀಸ್ ದ್ರಾಕ್ಷಿ ಇದೆ? ದ್ರಾಕ್ಷಿಯಲ್ಲಿ ಶರದ್ದು, ಕೃಷ್ಣ ಶರದ್ದು, ಸೂಪರ್ ಶರದ್ದು, ಸೂಪರ್ ಸೋನಕ, ಥಾಮ್ಸನ್ನು, ರೆಡ್ ಗ್ಲೋಬೋ, ಇಂಡಿಯನ್ ರೆಡ್ ಗ್ಲೋಬೋ, ಆಸ್ಟ್ರೇಲಿಯನ್ ರೆಡ್ ಗ್ಲೋಬೋ, ಜಂಬೂ ಶರದ್ದು ಜಂಬೂ ಅಂತ ಒಂದು ವೆರೈಟಿ ಬಂದಿದೆ, ಸೀಡ್ಲೆಸ್ಸು, ಬೆಂಗಳೂರು ಬ್ಲೂ, ಸುಮಾರು ವೆರೈಟೀಸ್ ಇದೆ. ಬೇರೆ ಓಕೆ, ಇದುವರೆಗೂ ಹಾಪ್ಕಾಮ್ಸ್ ಅಧ್ಯಕ್ಷರಾಗಿರ್ತಕ್ಕಂಥ ದೇವರಾಜ್ ಅವರು ಯಾವ್ಯಾವ ರೀತಿಯ ದ್ರಾಕ್ಷಿ ಈ ಮೇಳದಲ್ಲಿ ದೊರೆಯುತ್ತದೆ ಮತ್ತು ಯಾವ ರೀತಿಯ ರಿಯಾಯಿತಿ ದೊರೆಯುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿವರವನ್ನು ನೀಡಿದ್ದಾರೆ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.